ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಹಿಡಿತ. ಯಾಕಂದ್ರೆ 4 ತಿಂಗಳುಗಳಿಂದ ಹಣನೇ ಬಂದಿಲ್ಲ, ಗೃಹಲಕ್ಷ್ಮಿ ಹಣ. ಸೊ ಹಾಗಾಗಿ ಗ್ರಹಣ ಹಿಡಿದಿದೆ ಅಂತ ಹೇಳಿ ಜನ ಎಲ್ಲ ಆರೋಪವನ್ನು ಮಾಡ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 4 ತಿಂಗಳಾಯ್ತು, ಒಂದು ನಯಾ ಪೈಸಾ ಕೂಡ ಅಕೌಂಟಿಗೆ ಬಿದ್ದಿಲ್ಲ ಅಂತ ಹೇಳಿ ಮಹಿಳೆಯರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭರವಸೆ ನೀಡಿದ್ರು ಸರ್ಕಾರದವರು, ಆದ್ರೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಹಿಳೆಯರು ಕಿಡಿಕಾರಿದ್ದಾರೆ. ಟಿವಿನೇನಿದ್ರು ಗೋಳು ತೋಡ್ಕೊಂಡಿದ್ದಾರೆ ಮಹಿಳೆಯರು. ಸರ್ಕಾರ ಉತ್ತರಿಸಬೇಕು, ಇದಕ್ಕೆ 4 ತಿಂಗಳಾಗಿದೆ ನಮಗೆ ಹಣ ಹಾಕಿ ಅಂತ ಹೇಳಿ ಮಹಿಳೆಯರು ಒತ್ತಾಯ ಮಾಡ್ತಿದ್ದಾರೆ. ಅವಾಗ ಹಾಕಿದ್ರಿ ಓಟ್ ಹಾಕಿಸ್ಕೊಳ್ಳೋದು, ಮತ್ತೆ ಇದು ಇತ್ರ ಅವಾಗ ಹಾಕಿದ್ರಿ, ಮತ್ತೆ ಈಗ ಕೈ ಬಿಟ್ರು. ಬರಾಕತ್ತಿಲ್ಲ ನೋಡ್ರಿ, ಏನ್ ಮಾಡ್ಬೇಕು ನಾವು ಅನ್ನಂಗಾಗಿತ್ತು ನಮ್ಗೆ. ಇನ್ನ ಮತ್ತೆ ಓಟ್ ಹಾಕ್ಸೋಕ್ ಬರ್ಲಿ ಅವಾಗ ಹೇಳ್ತೇವಂತ ನಾವು. ಎಲ್ಲ ಜಾಸ್ತಿ ಮಾಡ್ಯಾರಿ. ಎಣ್ಣೆ ನೋಡ್ರಿ ಎಟ್ಟಾಗೈತಿ. ಎಣ್ಣೆ ತಗೊಳೋದು ಹೆಂಗ, ನಾವು ತಿನ್ನೋದು ಹೆಂಗ, ಉಣ್ಣೋದು ಹೆಂಗ. 150 ರೂಪಾಯಿ ಕೆಜಿ, 160 ರೀ, 160 ರೂಪಾಯಿ. ಎದಕ್ರಿ ತಿಂಗಳ ರೊಕ್ಕ ಕೊಟ್ರ ರೂಪಾಯಿ ಸಾಕತಿ ಬಂದಿಲ್ರಿ. 3 ತಿಂಗಳು ಆತನ್ರಿ ಬಂದಿಲ್ರಿ. ಮತ್ತೆ ಎಲ್ಲಾನು ದುಬಾರಿ ಆಗ್ಬಿಟ್ಟತ್ರಿ. ಹೌದ್ರಿ, ಮತ್ತೆ ಏನ್ ಮಾಡ್ಬೇಕು ನೋಡ್ರಿ, ಅದನ್ನ ನೋಡ್ಕೊಂತ ಕುಂತಾರ್ರಿ ಜನ ಎಲ್ಲಾರು. ಯಾವಾಗ ಬೀಳ್ತತೆ ಯಾವಾಗಿಲ್ಲ ಅಂತೇಳಿ ಅನ್ಕೊಂತ ನೋಡ್ಕೊಂತ ಕುಂತಾರ್ರಿ. ಆಧಾರ್ ಕಾರ್ಡ್ ಒಯ್ದು ಇದು ಮಾಡ್ತಾರ, ಇನ್ನು ಹಾಕಿಲ್ಲ ಅಂದ್ಗಳೇ ತೊಗೊಂಡ್ ಬಂದ್ಬಿಡ್ತಾರ್ರಿ. ಕೆಟ್ಟ ಬಿಸಿಲ ನಡ್ಕೊಂತ ಹೋಗಿ ಬಡ್ಕೂರಿ. ಹೌದ್ರಿ, ಭಾಳ ಅನುಕೂಲ ಆಕೈತ್ರಿ. ಹೌದ್ರಿ, ಮತ್ತೆ ಎಲ್ಲಾನು ಅಂಗಡಿ ಇದು ಮಾಡ್ಬೇಕಂತಂದ್ರ ಅಂಗಡಿ ದುಬಾರಿ ಎಲ್ಲ ಕೊಡ್ತೀವಿ ಅಂತ ಹೇಳ್ಯಾರ್ರಿ. ಮತ್ತೆ ಈಗ ಬಂದ್ ಮಾಡಿದ್ರಲ್ರಿ, ಅವ್ರ ಅಂತೇಳಿ ಹೋಗಿ ಕೇಳಕ್ಕಾಕತ್ರಿ, ಆಗೋದಿಲ್ಲ. ಕೊಡ್ತೇವಂತ ಎಲ್ಲ ಕೊಡ್ತೇವಂತ ಹಾಕಿಸ್ಕೊಂಡ್ ಬಿಡ್ರಿ, ಆದ್ರೆ ಯಾವ್ದು ಸರಿಯಾಗಿ ಮಾಡಕತ್ತಿಲ್ರಿ ಅವರು. ರೇಷನ್ ಒಬ್ಬರಿಗೆ ಹಾಕಿದ್ರೆ ಒಬ್ಬರಿಗೆ ರೇಷನ್ ಏನು ರೊಕ್ಕ ಹಾಕಿಲ್ರಿ. ನಮ್ಗೆ ರೇಷನ್ ಕೊಟ್ಟಿದ್ರೆ ಅನುಕೂಲ ಆಕಿತ್ರಿ. ನಮ್ಮೂ ಅಂತಿ ರೊಕ್ಕ ಕೊಟ್ಟ ಬಂದೇ ಇಲ್ರಿ, 1 ತಿಂಗಳೂ ಬಂದಿಲ್ಲ. ಅಂಗಡಿಯಾಗ ಅಕ್ಕಿತ್ತಂತ ತಿನ್ನಾಕತ್ತೇವ್ರಿ ನಾವು ಮಾರಾಕ. ಈ ಗೃಹಲಕ್ಷ್ಮಿನೂ 1 ತಿಂಗಳು ಕೊಟ್ಟು ಮತ್ತು 3-4 ತಿಂಗಳು ಓಡಿಸ್ತಾರ್ರಿ, ಅದನ್ನ ಪೂರ ಹಾಕೋದೇ ಇಲ್ರಿ. ಏನು ಏನು ಹೇಳ್ಬೇಕ್ರಿ, ನಾವು ಅನ್ಕೊಂತ ಇಷ್ಟ ಕುಂದ್ರದ್ ನೋಡ್ರಿ. ಊರಾಗ ಕೊಟ್ರೆ ಚಲೋ ಆಕತ್ರಿ, ಬಡಬಗ್ರೆ ನೆನೆಸ್ಕೊಂತಾರೋನ. ಕೊಡ್ತೇವೆ ಅಂತಂದು ಮಾಡ್ಯಾರಲ್ರಿ, ಕೊಟ್ಟ ಹೇಳ್ದಂಗೆ ನಡ್ಕೋಬೇಕ್ರಿ ಅವರು. ಅದು ಅವ್ರು ಇದು ರೀ, ಅದು ನಮಗೇನು ಮಾಡೋಕ್ಕಾಗೋದಿಲ್ರಿ. ಹೇಳ್ದಂಗೆ ನಡ್ಕೋಬೇಕ್ರಿ ಅವರು. ಭಾಳ ಅನುಕೂಲ ಆಕೈತ್ರಿ. ಒಬ್ರು ಮಕ್ಳದ್ದು ಇಲ್ದವ್, ಗಂಡು ಮಕ್ಳು ಇಲ್ದವ್ರು ಇರ್ತಾರೆ ರೀ, ಒಬ್ರು ದುಡಿದಂಥವ್ರು ಇರ್ತಾರೆ ಮನ್ಯಾಗ. ಗುಳಿಗಿ ಪಳಗಿ ನೆನೆಸ್ಕೊಂಡು ತೊಗೊಂಡು ಇದು ಮಾಡಿ ಜೀವನ ನಡೆಸ್ತಿರ್ತಾರೆ ರೀ. ಮತ್ತು ಏನು ಮಾಡೋಕ್ಕಾಗೋದಿಲ್ಲ. ಅವ್ರಿಗೆ ಕುರ್ಚಿ ಸಿಗೋ ಮಟ್ಟ ಅಷ್ಟ ಇದು ಇತ್ತು ರೀ, ಕೊಡ್ತೇವಂತ ಆಶ್ವಾಸನೆ ಕೊಟ್ರಿ. ಆದ್ರೆ ಈಗ ಮತ್ತೆ ಕುರ್ಚಿ ಸಿಕ್ಬಿಟ್ಟತ್ರಿ, ಬೇಕಾದ್ರೆ ಕೊಟ್ಟರು ಸಾಕಾರ ಬಿಟ್ರೆ ನಾವೇನು ಕೇಳೋಕ್ಕಾಗಂಗಿಲ್ಲ ರೀ ಅವ್ರನ್ನ ಹೋಗಿ. ರೇಷನ್ ಬರ್ತಿಲ್ರಿ. ರೇಷನ್ ಈಗ ಒಂದು 4 ತಿಂಗಳು ಅದು ಬಂದಿಲ್ರಿ. ಅವು ರೊಕ್ಕ ಕೊಟ್ಟಿಲ್ಲ ಇಲ್ರಿ. ವಯಸ್ಸಾದವ್ರು ಇರ್ತಾರೆ, 2,000 ರೂಪಾಯ್ದ ಮೇಲೆ ಅವ್ರ ಜೀವನ ನಡೀತಿತ್ತು ರೀ. ಈಗ ಅದು 2,000 ರೂಪಾಯಿನೂ ಬಂದಾಗಿ ಈ ಥರ ಹಿಂಗೆ ಮಾನಸಿಕ ಆಗಿ ಮಕ್ಕೊಂದಾರ ನೋಡ್ರಿ ಮನ್ಯಾಗ. ಆ ನಂತರ ಈಗ ಒಬ್ಬೊಬ್ಬರಿಗೆ ವಯಸ್ಸಾದವ್ರು ಇರ್ತಾವ್ರಿ, ಅವ್ರಿಗೇನು ಆಸರ ಐತೆ ರೀ. ಗುಳಿಗೆ ಶುಗರ್ BP ಗುಳಿಗೆಗೆ ಆಸರ ಐತೆ ರೀ, ಅದನ್ನೂ ಇಲ್ಲ. ಈಗ ನಮ್ಮಂಥವ್ರು ಕುಡುಕರು ಗಂಡ ಇದ್ದವ್ರಿಗೆ ರೀ, ಇವತ್ತು ದುಡ್ದು ಕೊಳ್ಳಿಲ್ಲ ಅಂದ್ರೂ, ಒಂದು ವಾರ ನಮಗೆ ಕೊಳ್ಳಿಲ್ಲ ಅಂದ್ರೂ ನಮ್ಮ ಗೃಹಲಕ್ಷ್ಮಿ ರೊಕ್ಕ ಬರ್ತಿತ್ತು. ಅದನ್ನು ನಮ್ಮ ಮನ್ತನಕ್ಕೆ ಟ್ಯೂಷನ್ ಫೀಸ್, ಸಾಲಿ ಫೀಸ್, ಬುಕ್, ಪೆನ್ನು ಇವೆಲ್ಲ ನಡೀತಿತ್ತು ರೀ. ಈಗ ಇವ್ರು ಧನಲ್ಲ ಅಂತ ಯಾಕೆ ಬಂದ್ ಮಾಡ್ಯಾರ ಅಂತ ನಮಗೆ ಯಾವುದೂ ಉತ್ತರನೂ ಇಲ್ಲ, ಏನೂ ಇಲ್ಲ ಅದ್ರ ಬಗ್ಗೆ. ಈಗ 4 ತಿಂಗಳು ಆಯ್ತು ರೀ ಸರ್ ಬರ್ಲಾರ. ಬಡ್ರಿಗೆ ಆಸೆ ಯಾಕೆ ತೋರಿಸ್ಬೇಕು? ಆಸೆ ತೋರಿಸಿ ಬಂದ್ ಮಾಡಿ ಮತ್ತು ಈ ಥರ ಹಿಂಗೆ ಮಾನಸಿಕ ಆಗಿ ಜನ ಸಾಯಾಕೂತಾರ ನೋಡ್ರಿ. ಹೊಟ್ಟೆ ಕೂಳಿಲ್ದ ಸಾಯಾಕೂತಾರ, ದುಡಿಮೆ ಇಲ್ಲ. ಈಗ ಹೊಲಾರ ಇರ್ತಿತ್ತು, ಹೊಲ ಗುಡನೂ ಇಲ್ರಿ. ಈಗ ಮನೆ ಕೆಲಸದವ್ರು ಕೆಲಸಕ್ಕೆ ಕರ್ಕೊಂಡು ಹೊಂಟಿಲ್ಲ. ಯಾಕಂದ್ರೆ ಇಲ್ಲವ ನಮ್ಗೆ ಎಲ್ಲದು ರೇಟ್ ಹೆಚ್ಚಿಗೆ ಆಗೈತಿ. 140 ರೂಪಾಯಿ, 130 ರೂಪಾಯಿ ಒಳ್ಳೆ ನೀರು ರೇಟ್ ಆಗೈತಿ ರೀ. 1,500 ರೂಪಾಯಿ ಅಕ್ಕಿ ಪ್ಯಾಕೆಟ್ ಆಗೈತಿ ರೀ. ಇವ್ರು ಕೊಡೋದು 5 kg ರೀ. 4 ತಿಂಗಳು ಆತ, ಗೃಹಲಕ್ಷ್ಮಿ ರೊಕ್ಕನೂ ಬಂದಿಲ್ರಿ, ರೇಷನ್ ರೊಕ್ಕನೂ ಬಂದಿಲ್ಲ. ಆ ನಂತರ ನಮ್ಮದು ಮನೆ ಪರಿಸ್ಥಿತಿ ಭಾಳ ಕೆಟ್ಟೈತ್ರಿ. ನಮ್ಮ ಮನೆಯವ್ರಂತರೂ ತೀರ್ಕೊಂಡ್ಬಿಟ್ರು. ನಾವು ದುಡಿಬೇಕು, ತಿನ್ನಬೇಕು, 4 ಮನೆ ಬಾಂಡೆ ತಿಕ್ಕಬೇಕು, ನಮ್ಮ ಜೀವನ ನಾವು ನಡೆಸ್ಬೇಕು. ನಾವು ನಡೆಸೋದು ಅದು ಏನೋ 2,000 ರೂಪಾಯಿ ಬರ್ತೈತೆ ಅಂದ್ರೆ ಮಾರ್ಕೆಟ್ ನೋಡಿದ್ರೆ ಎಲ್ಲ ಉರ್ದು ಹೇಳಾಕತ್ತೈತೆ ರೀ ಸರ. ನಾವು ಏನು ತಿನ್ಬೇಕು ರೀ? ನಮ್ಮ ಮಕ್ಳದ್ದು ನಾವು ಈಗ ನೋಡ್ರಿ, ಈಗ ಲೋಗು ಹೋಲಿಲ್ಲ ಅಂದ್ರೆ ಕೆಲಸ ಮನೆಯವರು ನಾಳೆ ಬೇಡ
ನಾವು ಬೇರೆದವ್ರನ್ನ ಹಚ್ಕೊಂತೀವಿ ಅಂತಾರ. ನಾವು ದುಡಿಲಿಲ್ಲ ಅಂದ್ರೆ ನಮ್ದು ನಡೆಯಂಗಿಲ್ಲ. ಬೆಳಗ್ಗೆ 8ಕ್ಕೆ ಹೋದಕ್ಕೆ 4:15 ಮಟ್ಟ ನಾನು ನೀರನ್ನು ಕೆಲಸ ಮಾಡಿ ಬರ್ತೀನಿ ರೀ. ಮಕ್ಕಳು ಮಕ್ಕಳು 2 ಮಕ್ಳು ಅದಾವ್ರಿ. ನಾನು 2 ಮಕ್ಳು ಅದಾವ, ಅವು ಸಾಲಿಗೆ ಹೋಗ್ಕವ್ರಿ. ನಾ ಮುಂಜಾನೆ 8ಕ್ಕೆ ಹೋದಕ್ಕೆ ನಾನು 4 ಗಂಟೆಗೆ ಬರ್ತೀನಿ. ನಮ್ದು ಇಷ್ಟು ಗೌರ್ಮೆಂಟ್ ಇಷ್ಟು ಲಾಸ್ ಮಾಡ್ತಲ್ಲ, ಹಾಕೋದ ಬಿಟ್ಟಿದ್ರಿ. ನಾವು ಇನ್ನೊಂದು 2 ಮನೆ ಬಾಂಡೆ ತಿಂತಿದ್ವಿ, ಅದು ಬರ್ತೈತಿ ಅನ್ನೋ ಆಸೆಗೆ ಏನೋ ನಮ್ಮ ಮಕ್ಳು ಒಂದು 4 ಅಕ್ಷರ ಕಲಿತಾವಲ್ಲ ಅಂತಂದು ವಿಜಯನಗರ ಸಾಲಿಗೆ ಹಚ್ಚಿ ಸಾಲಿ ಫೀ ಕಟ್ಟಕ್ಕೆ ಸತ್ಯ ಅದ ಬಂದ್ರೆ ಇದನ್ನ ಕಟ್ತೀವಿ ಅನ್ನೋ ಧೈರ್ಯ ನಮಗಿತ್ರಿ. ಆ ಧೈರ್ಯನೇ ಇಲ್ಲ ಈಗ ನಮಗೆ. ಹ್ಞೂ ರೀ, ಎಲ್ಲ ಸಮಸ್ಯೆ ಆಗಾಕತ್ತವ್ರಿ. ಹಾಕೋದಾರು ಬಿಟ್ಟಿದ್ರೆ ನಾವು ನಿರಂಬಳ ದುಡ್ಕೊಂತಿದ್ವಿ, ತಿಂತಿದ್ವಿ ರೀ ಸರ್. ಅದು ಇಲ್ಲ ನೋಡ್ರಿ. ನಮಗೆ ಬಾಂಡೆದ ಮನೆಯವ್ರು ಲಗು ಹೋಗ್ಲಿಲ್ಲ ಅಂದ್ರೆ ನಮ್ಮ ಮನೆಗೆ ಕಳಿಸ್ತಾರ ಅನ್ನೋದು ಒಂದು ಪುಕ್ಕು ರೀ. ಏನು ಮಾಡ್ಬೇಕ್ರಿ? ಅವ್ರು ಕೊಡೋದು ಒಂದು ಕೆಲ್ಸಕ್ಕೆ 700, 800 ರೀ, 600. ಬೇಕಂದ್ರೆ ಮಾಡು, ಸಾಕಂದ್ರೆ ಹೋಗು, ನಿನ್ನಂತ 100 ಮಂದಿ ಅಂತ ಕೆಲಸ ಮನೆಯವ್ರು ಅಂತಾರ. ನಮ್ಗೆ ಇವಾಗ ಅದು ಗೃಹಲಕ್ಷ್ಮಿದು 4 ತಿಂಗಳು ಆಯ್ತು ರೀ ಸರ್. ಅದು ಇದು ರೇಷನಿಂದ ಅಂತರ ಒಂದು 8 ತಿಂಗಳ ಆಗಾಕ ಬಂತ್ರಿ ಸರ್, ಬಂದೇ ಇಲ್ಲ. ಈಗ ಗೃಹಲಕ್ಷ್ಮಿದು ಅದು ಬರುತ್ತನ್ನೋ ಕಾರಣಕ್ಕೆ ನಾವು ಸಂಗಿಂದ ಸಾಲ ಹೊಕ್ಕಿತ್ರಿ ನಮ್ದು. ನಾವು ದುಡ್ಕೊಂಡು ತಿನ್ನರ್ರಿ. ಈಗ ಒಮ್ಮಕ್ಳು ಹಿಂಗೆ ಸಡನ್ಲಿ ಬಂದ್ ಮಾಡಿದ್ರೆ ನಾವು ಎಲ್ಲಿ ಹೋಗ್ಬೇಕ್ರಿ? ರೇಷನನ್ನು ಈಗ ಅದು ಜೋಳ ಕೊಡ್ತಿದ್ರು, ಅದನ್ನೂ ಬಂದ್ ಮಾಡ್ಯಾರ್ರಿ. ಬರೀ ಅಕ್ಕಿ ಕೊಡ ಅಂತಾರ್ರಿ. ಮೊದ್ಲು 10 kg ಕೊಡೋರು ಈಗ 5 kg ಕೊಡ ಅಂತಾರ್ರಿ. ನಮ್ಗೆ ಅದು ಸಾಲಂಗಿಲ್ರಿ. ನಾವು ಅದೀವಿ 7-8 ಮಂದಿ ಅದೀವ್ರಿ ಮನ್ಯಾಗ. 5-5 kg ಕೊಟ್ರಿ ಎಲ್ಲಿ ಸಾಲ್ಬೇಕ್ರಿ? ಅದು ದಂಡಿನ ಮನೆಗೆ ಅದ ರೀ ಸರ್. ಈಗ ನಮ್ದು ತುಂಬೋದು ಇದಾಗ್ಬಿಟ್ಟೈತ್ರಿ. ನಾವು ಈಗ ಅದು ಬರುತ್ತಾ ಒಂದು ತಿಂಗಳ ನಮ್ದು ದುಡಿಮೆ ಇಲ್ಲ ಅಂದ್ರು ಆ ದುಡಿಮೆ ಅದ ರೊಕ್ಕ ಐತಿಪ್ಪ, ಅದನ್ನ ತೊಗೊಂಡು ಅಲ್ಲಿ ಕಟ್ತೀವಿ ಅನ್ನೋ ಧೈರ್ಯ ಐತ್ರಿ. ಈಗ ಅದು ಇಲ್ಲಲ್ರಿ, ಅದ ಧೈರ್ಯನ ಇಲ್ರಿ ಈಗ ನಮ್ಗೆ. ಈಗ ನಾವು ಎಷ್ಟೊತ್ತಿದ್ರೆ ಸಾಲ ಮಾಡ್ಬೇಕು, ಅಲ್ಲಿ ಕಟ್ಬೇಕ್ರಿ. ಹೀಗೆ ಹಣ ಬರ್ತಾ ಇಲ್ಲ ಅಂತ ಹೇಳಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ.